ಹೇ ಗೈಸ್, ವೆಲ್ಕಮ್ ಟು ವಿ ಚಕ್ಕರ್ ವ್ಲಾಗ್ಸ್. ಇವತ್ತಿನ ರೆಸಿಪಿ ಬಂದು ಕ್ವಿಕ್ಕಾಗಿ ಒಂದು ಸೈಡ್ ಡಿಶ್ಶು ಕ್ಯಾಬೇಜ್ ಮಂಚೂರಿಯನ್ ಮಾಡೋಣ ಅಂತ. ಸೊ ಇದು ವೆರಿ ಈಸಿ. ಕ್ಯಾಬೇಜ್ ಒಂದು ಅರ್ಧ ಕ್ಯಾಬೇಜ್ ಇದ್ದರೆ ಸಾಕು. ಫ್ರೆಶ್ ಆಗಿರೋ ಒಂದು ಅರ್ಧ ಕ್ಯಾಬೇಜನ್ನ ಸಣ್ಣದಾಗಿ, ನಿಮ್ಗೆ ಎಷ್ಟು ಸಣ್ಣದಾಗುತ್ತೋ ಸಣ್ಣದಾಗಿ ಈ ಥರ ಹಚ್ಕೊಳ್ಳಿ. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಮೈದಾ, ಆಮೇಲೆ 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರು, ಆಮೇಲೆ ಅರ್ಧ ಚಮಚ ರೆಡ್ ಚಿಲ್ಲಿ ಪೌಡರು. ಖಾರ ನೀವು ನೋಡ್ಕೊಳ್ಳಿ, ನಿಮ್ಗೆ ಏನಾದ್ರು ಜಾಸ್ತಿ ಖಾರ ಬೇಕು ಅಂದರೆ ನೀವು ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಿರೋದ್ರಿಂದ ಇಷ್ಟು ಹಾಕೋತಾ ಇದ್ದೀನಿ. ಆಮೇಲೆ ನೀಟಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲದನ್ನು. ಇದಕ್ಕೆ ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಈ ಥರ ಗಟ್ಟಿಯಾಗಿ ಕಲಿಸ್ಕೋಬೇಕು. ಅದಾದಮೇಲೆ ಇನ್ನೊಂದು ಕಡೆ ಸ್ವಲ್ಪ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ನೋಡಿ ಈ ಥರ ಸ್ಮಾಲ್ ಡೋ ಮಾಡ್ಕೊಬೇಕು. ಚಿಕ್ಕದಾಗಿ ಮಾಡಿಕೊಂಡು ಎಣ್ಣೆ ಬಿಸಿಗಿಟ್ಕೊಂಡು, ತುಂಬ ಎಣ್ಣೆ ಕಾಯಬಾರ್ದು, ಕಮ್ಮಿ ಉರಿಲಿ ಇಟ್ಕೊಳ್ಳಿ. ಎಣ್ಣೆ ತುಂಬ ಜಾಸ್ತಿ ಉರಿಲಿ ಇಟ್ಕೊಂಡ್ರೆ ಎಣ್ಣೆ ಕಾದ್ಮೇಲೆ ಸೀದೋಗ್ಬಿಡುತ್ತೆ. ಇದಾದಮೇಲೆ ಕಾರ್ನ್ಫ್ಲೋರ್ 1 ಸ್ಪೂನ್ ತೊಗೊಂಡು ಒಂಚೂರು ನೀರು ಹಾಕಿ ತೆಳ್ಳಗೆ ಕಲಸಿಟ್ಕೋಬೇಕು. ಅದಾದಮೇಲೆ ಈ ಥರ ಫ್ರೈ ಮಾಡ್ಕೊಂಡಿರೋದನ್ನ ಎತ್ತಿಟ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಿರೋದು, ಒಂದು ಹಾಫ್ ಕ್ಯಾಬೇಜಲ್ಲಿ ಇಷ್ಟ ಆಗುತ್ತೆ. ಸೊ ಅದೇ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಒಂದು 3-4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ, ಅದಕ್ಕೆ ಜಿಂಜರು ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು, ಪ್ಲಸ್ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ. ಇದಕ್ಕೆ ಕ್ಯಾಬೇಜು ಕ್ಯಾಪ್ಸಿಕಮ್ಮು ಹಾಕ್ಕೋಬೋದು, ಬಟ್ ಕ್ಯಾಪ್ಸಿಕಮ್ ಇರಲಿಲ್ಲ, ಸೊ ನಾನು ಇಷ್ಟೇ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಎಲ್ಲ ಥರದ ಸಾಸ್ ಹಾಕ್ಕೊಳ್ಳಿ. ರೆಡ್ ಚಿಲ್ಲಿ ಸಾಸ್, ಟೊಮ್ಯಾಟೊ ಸಾಸು, ಡಾರ್ಕ್ ಸೋಯಾ ಸಾಸು, ಸ್ವಲ್ಪ ವಿನೆಗರ್, ಎಲ್ಲ ಒಂದು ಹಾಫ್ ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಇಲ್ಲಿ ಕಮ್ಮಿ ಕ್ವಾಂಟಿಟಿ ಇರೋದ್ರಿಂದ ಸ್ವಲ್ಪ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡ್ರೆ ಅದು ಬರೀ ಸಾಸ್ ಫ್ಲೇವರ್ ಬರ್ತಾ ಇರತ್ತೆ ಅದಕ್ಕೆ. ಸೊ ಇಲ್ಲಿ ನಾನು ಟೊಮ್ಯಾಟೊ ಕೆಚಪ್ಪು, ರೆಡ್ ಚಿಲ್ಲಿ ಸಾಸು, ಸೋಯಾ ಸಾಸು, ಸ್ವಲ್ಪ ವಿನೆಗರು ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಏನು ಫ್ರೈ ಆಗೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಗೊಜ್ಜು ಥರ ಒಂದು ಕನ್ಸಿಸ್ಟೆನ್ಸಿಗೆ ಬಂದರೆ ನಿಮಗೆ ಅದು ಜ್ಯೂಸಿಯಾಗಿರುತ್ತೆ ಫುಲ್ಲು. ಆದಮೇಲೆ ಇದು ಕಾರ್ನ್ಫ್ಲೋರ್ 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಕಲಸಿಟ್ಕೊಂಡಿದ್ವಲ್ಲ, ಜಾಸ್ತಿ ಕಾರ್ನ್ಫ್ಲೋರು ಹಾಕಬೇಡಿ, ಅದು ತುಂಬ ತಿಕ್ಕಾಗ್ಬಿಡುತ್ತೆ. ಸೊ ಈ ಥರ ಅದು ಹಾಕಿ, ಈ ಸ್ಟೇಜಲ್ಲಿ ಸಾಸಲ್ಲಿ ಹಾಕಿರೋದ್ರಿಂದ ಅದರಲ್ಲೇ ಸಾಲ್ಟ್ ಇರುತ್ತೆ, ನೋಡಿಬಿಟ್ಟು ಸಾಲ್ಟ್ ಹಾಕ್ಕೊಳ್ಳಿ. ಇದಕ್ಕೆ ಚೂರು ಸಾಲ್ಟ್ ಹಾಕ್ಕೊಂಡು ಈ ಥರ ಗಟ್ಟಿಯಾಗಿ ಬಂದಿರಬೇಕು ಕನ್ಸಿಸ್ಟೆನ್ಸಿ. ಅದಕ್ಕೆ ಈ ಕ್ಯಾಬೇಜ್ ಬಾಲ್ಸ್ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ನೀವು ಹಾಕಿದ ತಕ್ಷಣ ಕ್ರಿಸ್ಪಿ ಆಗಿರೋದಿಲ್ಲ. ಈ ಥರ ಗೊಜ್ಜಲ್ಲಿ ಅದು ಫುಲ್ಲು ಮೆತ್ತಗಾಗೋಗಿರುತ್ತೆ. ಇದಾದಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ. ಪೆಪ್ಪರ್ ಪೌಡ್ರ್ ಹಾಕಿ ಒಂದು 1 ಮಿನಿಟ್ 2 ಮಿನಿಟ್ ಸ್ವಲ್ಪ ಚೆನ್ನಾಗಿ ಹೈ ಫ್ಲೇಮಲ್ಲಿ ಫ್ರೈ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ನನಗೆ ಈ ಥರ ಗೊಜ್ಜು ಟೈಪ್ ಇತ್ತು, ನೀವು ಬೇಕಾದ್ರೆ ಇನ್ನೂ ಡ್ರೈ ಮಾಡ್ಕೋಬೋದು. ಸೊ ಕ್ಯಾಬೇಜ್ ಮಂಚೂರಿಯನ್ ಇಸ್ ರೆಡಿ. ತುಂಬ ಕ್ವಿಕ್ಕಾಗುತ್ತೆ. ಸೊ ಟ್ರೈ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Bye all.